ತುಳು ಬಿದ್ದು ಕಾಲಕ್ಕೆ ಎಲ್ಲ ಮುರ್ಕೊಂಡಿದ್ದೇವ್ರಿ. 3 ವರ್ಷ ಆಯ್ತು ನಾವು ಹೋಲಾಗತ್ತಿದ್ದೇವ್ರಿ. ಅಂದ್ರೂ ಈ ವರ್ಷ ರೆಡಿ ಆಗ್ಯಾರ ಅವರು. ಸ್ವತಃ ಖರ್ಚು ಮಾಡ್ಲಕತ್ತಾರ. ನಾವು ಯಾರ್ದು ಏನೋ ಇಲ್ರಿ. ಇದಕ್ಕೆ ನಮ್ಮ 20 mm ಇದು ಹಾಕಿ ರೋಲರ್ ಆಡಿಸಿ ಮುಂದೆ ಒಂದು ಕಾಲಕ್ಕೆ ಡಾಂಬರ್ ರೋಡ್ ಮಾಡ್ಕೋತಾರೆ ಕಾರ್ಬನ್ ಹೆಚ್ಚಿ. ನಾನೇ 2019-20 ಏನದ ಕುಡ್ಲಿಕ್ಕೆ ನೀರು ಸಿಕ್ಕಿದ್ದಿಲ್ಲ. 80 ಲಕ್ಷ ರೂಪಾಯಿಗಳನ್ನು ಸುಮಾರು ಸಾಹೇಬರು ಕೊರಬು ಫೌಂಡೇಶನ್ ಅಂತ ಮಾಡಿ ಶಿವಪುತ್ರಣ್ಣ ಜಿಡಿಗೆ ಅವ್ರ ನೇತೃತ್ವದೊಳಗೆ ಊರಿಗೆ ಜನರಿಗೆಲ್ಲ ನೀರು ಕೊಟ್ಟರು ಸಾಹೇಬರು. ಶಿವಪುತ್ರಣ್ಣ ಅವ್ರನ್ನ ಇಬ್ರು ಕಲಿತೆ ಮೇಡೆ ಮುಖಾಂತರ ನಾ ಮಾತಾಡಲ್ರಿ. ಇದು ಇಡೀ ಊರಿಗೆ ಗೊತ್ತಾಯ್ತು ರೀ. ನಾ ಏನಿದ್ದೀನಿ ಅವ್ರು ಏನೋ ಇಡೀ ಊರಿಗೆ ಗೊತ್ತದ ರೀ. ಮೇಡೆ ಮುಖಾಂತರ ಒಳ್ಳೇದು ಮಾಡಬಾರ್ದ ಅಂತ. ಒಳ್ಳೇದು ಮಾಡಿದ್ರಿ ಸಾಹೇಬ್ರು ನಮಗೆ. ಅವ್ರು ನಮಗೆ 2 ಬೈದ್ರು ಬೇಕು, 2 ಹೊಡೆದ್ರು ಬೇಕ್ರಿ. JM ಕಾರ್ಪೊರೇಟ್ ಒಳ್ಳೆ ಮನುಷ್ಯ ನಮ್ಮ ಊರಾಗಿಲ್ರಿ. ನಮ್ಮ ತಾಲೂಕದಾಗೆ ಅವ್ರಂಥ ಒಳ್ಳೆ ಮನುಷ್ಯ ಯಾರೂ ಇಲ್ರಿ. ಇವ್ರು ಏನು ನಿಮಗೆ ಈಗ ಟೀಕಾ ಮಾಡ್ಲಿಕತ್ತಾರಲ್ರಿ ಕಾರ್ಪೊರೇಟ್. ಇವ್ರು ಮೊದಲ ಫೌಂಡೇಶನ್ ಗಿರಿಗಳು ಮಾಶಾಳ ಊರಿಗೆ ಕೊಲ್ಲದವರು. ಈಗಾಗಲೇ ನಿನ್ನೆ ದಿವಸ ಬೆಳವಣಿಗೆ ತಾವೆಲ್ಲ ನೋಡಿದ್ರಿ ಮೀಡಿಯಾ ಮುಖಾಂತರ. ನಾವು ಮೊದಲಿಗೆ ನಿನ್ನಿನ ದಿವಸ ಏನು ಹೇಳಿದ್ರಪ್ಪ ಅಂತಂದ್ರೆ ಕೊರಬು ಒಬ್ಬ ಲಿಂಗಾಯತ ವಿರೋಧಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥದ್ದು. ಲಿಂಗಾಯತ ವಿರೋಧಿ ಯಾವಾಗಾದರೂ ಶಿವಪುತ್ರಣ್ಣವರೇ, ತಾವು ಒಬ್ಬ ಲಿಂಗಾಯತರಾಗಿ ಕೊರಬು ಫೌಂಡೇಶನ್ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು. ನಿಮಗೆಲ್ಲ ಒಬ್ಬ ಲಿಂಗಾಯತ ಶಾಸಕರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೇನಪ್ಪ ಅಂತಂದ್ರೆ ಈಗ ಲಿಂಗಾಯತರು ಏನು ಮಾಡಿದ್ರಪ್ಪ ಅಂತಂದ್ರೆ ನೀರು ಕೂಡ ಹಂಚಿಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಏನು ಜಾತಿ ಭೇದ ಮಾಡಿರ್ತಾರೆ ಅವರು. ಕರೋನಾ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಮತ್ತು ಮಾಶಾಳ ಗ್ರಾಮದಲ್ಲಿ ಭೀಕರವಾಗಿರತಕ್ಕಂಥ ಜಲಕ್ಷಾಮ ಉಂಟಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಭಗೀರಥನ ರೂಪದಲ್ಲಿ ಬಂದಿರತಕ್ಕಂಥ ಯಾರಪ್ಪ ಅಂದ್ರೆ ಕೊರಬು ಸರ್ ಅವರು. ಆ ಸಂದರ್ಭದಲ್ಲಿ ಏನಾದರೂ ಜಾತಿ ಮಾಡಿದ್ರೆ ಹಿಂದುಳಿದವರಿಗೆ ಮಾತ್ರ ನೀರು ಕೊಟ್ಟಿದ್ದಾರೆ ಅವರು. ಹಿಂದುಳಿದವರಿಗೆ ಮಾತ್ರ ಕೆಟ್ಟು ಕೊಟ್ಟಿದ್ದಾರೆ. ಲಿಂಗಾಯತರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಲಿಂಗಾಯತರು ಕೂಡ ಕೊಟ್ಟಿದ್ದಲ್ಲ. ಯಾಕೆ ನೀವು ಜಾತಿ ಒಂದು ಲಿಂಗಾಯತರಿಗೆ ವಿರೋಧಿ ಅಂತ ಮಾತಾಡ್ತಿದ್ದಾರೆ ನೀವು? ಹಾಗಾದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅವ್ರು ಸರ್ ಲಿಂಗಾಯತರ ಬಗ್ಗೆ ಜಾತಿ ಮಾಡಲ್ಲ ಅಂತ ಹೇಳ್ತೀರಿ. ಲಿಂಗಾಯತರ ಬಗ್ಗೆ ಮಾತಾಡ್ತಾರಲ್ಲ ಅವರು. ಎಲ್ಲಿ ಮಾತಾಡಿದ್ದಾರೆ? ಮಾತಾಡಿದ್ವಿ, ಆಡಿಯೋ ನೋಡಿಲ್ವಾ ನೀವು? ಆಡಿಯೋ ಏನು ಮಾತಾಡಿದ್ರು ಆ ಸಂದರ್ಭ ಆ ಸಂದರ್ಭದಲ್ಲಿ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಲು ಹೊರಟಿರ್ತಕ್ಕಂಥ ಲಿಂಗಾಯತ ವ್ಯಕ್ತಿನೇ. ಪ್ರಥಮ ಬಾರಿ 28ರಲ್ಲಿ 20 ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಬರ್ತಕ್ಕಂಥ ಕೊರಬು ನೇತೃತ್ವದಲ್ಲಿ ಆ ಪ್ರಥಮ ಬಾರಿ ಕೂಡ ಲಿಂಗಾಯತ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ಮಾಡಿರ್ತಕ್ಕಂಥದ್ದು. 2ನೇ ಬಾರಿ ಕೂಡ ಅದೇ ಲಿಂಗಾಯತ ಸಮಾಜ ಆಗಿರ್ತಕ್ಕಂಥವ್ರು ಏನಪ್ಪ ಚಂದ್ರಶೇಖರ ಕುದುರೆ ಅವರು ಕೂಡ ಲಿಂಗಾಯತೆ. ಅಲ್ಲಿ ಕೂಡ ಕೊರಬು ಲಿಂಗಾಯತ ವಿರೋಧಿ ಆದ್ರೆ ಅವರು ಕೂಡ ಲಿಂಗಾಯತರಲ್ವಾ? ಆ ಲಿಂಗಾಯತರನ್ನ ಅಧ್ಯಕ್ಷ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಜೀವಿಗಳಲ್ಲ ಅವ್ರು. ಯಾಕಂದ್ರೆ ಯಾವುದೇ ನೋವನ್ನು ಬಚ್ಚಿಟ್ಟುಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ. ಅದನ್ನು ನಾವು ನೇರವಾಗಿ ಏನಪ್ಪ ಅಂತ ಹೊರ ಹಾಕ್ತಕ್ಕಂಥ ವ್ಯಕ್ತಿ. ಹೀಗಾಗಿ ತಾವೇ ಕೂಡ ಏನಪ್ಪ ಅಂದ್ರೆ ಶಾಸಕರು ಏನು ಮಾಡಿದಾರಪ್ಪ ಅಂತಂದ್ರೆ ನಮ್ಮ 4ನೇ ತಾರೀಕು 11 ಗಂಟೆಗೆ ತಾವು ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಆ ಸಭೆಗೆ ಏನಪ್ಪ ಅಂದ್ರೆ ನಾನು ಬರ್ತೀನಿ, ಬರೆದು ಖಂಡಿತವಾಗಿ ತಪ್ಸಂಗಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಅದು ಸ್ವಲ್ಪ ನೋವಾಗಿರ್ತಕ್ಕಂಥ ಸಹಜವಾಗಿ. ಆ ಸಮಯಕ್ಕೆ ಏನಪ್ಪ ಅಂದ್ರೆ ಆ ಟೈಮಿಗೆ ಬರಲಿಲ್ಲ. ಈಗ ಶಾಸಕರು ವಯಸ್ಸಾದವರು ಅವರ ಮೆಟ್ಟಿಗೆ ಹತ್ರ ಬಂದು 15 ನಿಮಿಷಗಳ ಕಾಲ ತಳಗಡೆ ವೇಟ್ ಮಾಡಿದ್ರತ್ರ. ಆದ್ರೆ ಅವ್ರು ಬಂದರೋ ಒಂದು ಕನಿಷ್ಠ ಸೌಜನ್ಯಕ್ಕೆ ಮಾತಾಡಿದ್ದಾರೆ. ಸೌಜನ್ಯಕ್ಕೆ ಮಾತಾಡಿದ್ದಾರೆ. ಬಂದಿಲ್ಲ ಅವ್ರು ಆರೋಪ ಮಾಡಿದ್ದು. ಅವರು ಶಾಸಕರು 15 ರಾಜಕೀಯ ವಿಷಯವಾಗಿ ಅವರಿಗೆ ಸಾಹೇಬರಿಗೆ ಗೊತ್ತಾಗೋದಲ್ಲ. ನಮ್ಮ ತಾಲೂಕಿಗೆ ರೈತರಿಗೆ, ಬಡರಿಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ನಾಯಕ ಬೇಕು. ಹೌದು. ಇವತ್ತು ಕೊರ್ಬು ನೀವ್ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಕೆಲಸ ಕೊರ್ಬು ಅವರು ಮಾಡ್ಲತ್ತಾರ ಅಂತ ನೀವ್ ಹೇಳ್ತಾ ಇದ್ದೀರಿ. ಹೌದು. ಮತ್ತೆ ಒಬ್ಬ ನಾಯಕ ಇಷ್ಟೆಲ್ಲ ಬಡ್ರಿ ಜನರಿಗಾಗಿ ರೈತಾಪಿ ವರ್ಗಕ್ಕ ಏನು ಈ ಹೊಲಕ್ಕೆ ಬರ್ಬೇಕಾದ್ರೆ ಅಥವಾ ಅವರು ರಾಸಿದ್ ಮಾಡಿದಾಗ ಅಂದ್ರೆ ಮಾಲೆಲ್ಲ ಅಡ್ತಿಗೆ ಸಾಗಲಿಕ್ಕೆ ಇಂಥದೆಲ್ಲ ರೋಡ್ ಗಿಡ್ ಮಾಡ್ಬೇಕಾದ್ರೆ ಇದೆಲ್ಲ ರೈತರಿಗೆ ಅನುಕೂಲ. ರೈತ ಸಾಹೇಬರು ಇವತ್ತು ತಮ್ಮ ಸ್ವಂತ ಖರ್ಚಿನಲ್ಲಿ ರೈತರದು ಕೇಳಿ ಸರ್, ಇಂಥವ್ರನ್ನ ಜಾತಿ ಆಧಾರ ಮ್ಯಾಗೆ ಅವ್ರನ್ನ ತುಳಿತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಸಾಹೇಬರು ಎಲ್ಲಾ ಜನರಿಗೆ ಒಂದೇ ಸಮಾಜ ಹಿಡ್ಕೊಂಡು ಹೊಂಟಿಲ್ಲ. ಎಲ್ಲಾ ಸಮಾಜದವ್ರಿಗೆ ಹಿಡ್ಕೊಂಡು ಕೆಲಸ ಮಾಡ್ಸಕತ್ತಾರ. ಆದ್ರೆ ಈ ಜಾತಿ ಆಧಾರದ ಮೇಲೆ ಅವ್ರಿಗೆ ಏನಾದ್ರು ಆರೋಪ ಮಾಡೋದು ಸರಿ ಅಲ್ಲ ಅಂತ ನನ್ನ ಈಗ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾವೆ. ಹೌದು. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ಅವರು ಏನಾದ್ರು ತಮಗೇನಾದ್ರು ಅವರಿಂದ ಹೆಲ್ಪ್ ಆಯ್ತಾ? ಸಾಹೇಬರು ನೇತೃತ್ವದಾಗ ಶಿವಪುತ್ರಣ್ಣ ಅವ್ರ ನೇತೃತ್ವದಲ್ಲಿ ಮಾಶಾಳ ಗ್ರಾಮದಲ್ಲಿ 28ರಲ್ಲಿ 20 ಸೀಟ್ ಅನ್ನೋದು ಆರಿಸ್ಕೊಂಡ್ಬಂದ್ರು. ಏನದ ನಾಯಕತ್ವದ ಗುಣ ಅಲ್ವಾ ಸಾಹೇಬ್ರಿ? ಅದಕ್ಕೆ ಏನದ ಆರೋಪ ಮಾಡೋದು ಸರಿ ಅಲ್ಲ ಅಂತ ನಾನು. ಈ ಜಾತಿ ರಾಜಕಾರಣ ಮಾಡ್ಲತ್ತಾರಲ್ಲ ಸರ್, ಇವ್ರಿಗೆ ಏನ್ ಹೇಳ್ತೀರಿ ಇವ್ರಿಗೆ? ಜಾತಿ ರಾಜಕಾರಣ ಮಾಡೋದು ಅಷ್ಟು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಕೋಳಿ ಬತ್ತು, ಮಾಳಿ ಬತ್ತು, ಆಯ್ತು ಮುಸ್ಲಿಂ ಸಮಾಜ ಮಕ್ಬುಲ್ ಸಬರ್ರಿ, ನಿಜಾಮನ್ ಮಕ್ಬುಲ್ ಸಬರ್ರಿ, ಸೈಫನ್ ಬೋರುಟ್ಯಾನ್ ರೀ, ಎಲ್ಲ ಒಟ್ಟು ಸಮಾಜ ಅವ್ರಿ. ನಂಬಲ್ಲಿ ನಿಂಗೈತ್ರಿ, ಗಾಣಿಗ್ಯಾರ ಎಲ್ಲ ಸಮಾಜ ಅದ ರೀ. ಎಲ್ಲರಿಗೆ ಅನುಕೂಲ ಆಗಂಗದ ನಾವು ಒಂದು 3 ವರ್ಷ ಐತ್ರಿ ಸಾಹೇಬ್ರ ಬಲ್ಲಿ ಹೋಲಿತಿದ್ದೆವು. ಅವ್ರು ಈ ವರ್ಷ ನಮ್ಮ ಒತ್ತಡಕ್ಕೆ ಆಗಿ ಅವ್ರು ಈ ವರ್ಷ ರಸ್ತೆ ಮಾಡ್ಲಕತ್ತಾರ ರೀ. ಅವ್ರದಿಂದ ನಮ್ಗೆ ಒಳ್ಳೇದು ಆಗಲಿ ಅಂತ ಹೇಳಿಸಿದ್ರೆ ನಾವು ಇದು ಒಂದು ಬೇಡಿಕೆ ಇಟ್ಟಿದ್ದೇವ್ರಿ ಅಟ್ಟೆ. ಈಗ MLA ಅವ್ರ ಹತ್ರ ಹೋಗಿದಿರೋ ಇಲ್ಲೋ ಇದ್ರ ಬಗ್ಗೆ ನೀವು ರಸ್ತೆ ಮಾಡ್ರಿ ಅಂತ ಹೋಗಿದಿರೋ ಇಲ್ಲೋ? ಎಲ್ರಿ ಶಾಸಕರ ಬಲ್ಲಿ ಹೋಗಿದ್ದೇವ್ರಿ. ಹೋಗಿದ್ದೆವು. 4 ತಾರೀಕಿಗೆ ಅವ್ರು ಡೇಟ್ ಕೊಟ್ರಿ ಅವರು. ಆ 4 ತಾರೀಕಿಗೆ ಅವ್ರು ಫಂಕ್ಷನ್ ಇಟ್ಕೊಂಡ್ರಿ ಕೊರಬು ಸಾಹೇಬರು.
ಕ್ವಾರ್ಬ್ ಸಾಹೇಬರು ಅವತ್ತು ಫಂಕ್ಷನ್ ಇಟ್ಕೊಂಡಾಳ್ಕಾರ ಅವರು ಡೇಟಿನ ಪ್ರಕಾರ ಅವ್ರು ಬರಲಿಲ್ಲ ರೀ ಅವತ್ತು ಭೂಮಿ ಪೂಜೆ ಮಾಡ್ಲಿಕ್ಕೆ ಅದು ಬರ್ಲಾರ ಬಟ್ಟೆಕ್ಕೆ ಅವರು ಮಾಲಿಕೆಗೆ ಸಾಬ್ರಿಗೆ ತೊಗೊಂಡು ಕಿಸಿಂದ್ರೆ ಭೂಮಿ ಪೂಜೆ ಮಾಡಿದೇವ್ರಿ. ಇಲ್ರಿ MLA ಅವ್ರು ಈ ರೋಡಿಗೆ ಅಮೌಂಟ್ ಅದು ಕೊಡ್ತೀವಿ. ಮಕ್ಬುಲ್ ಸಾಹೇಬ್ ರೀ ಜರ ತಡ್ರಿ. ಮಕ್ಬುಲ್ ಸಾಹೇಬ ನಾವು ಹೋದೇವ್ರಿ ಇಬ್ರೇ JCB ಕೊಟ್ರು. JCB ಸಿಕ್ಕಿ ಬೇಡ ನಾವು ಹೊಳೆ ಕಳ್ಸೇವೆ ಮಕ್ಬುಲ್ ಸಾಹೇಬ್ರು. ನಾವು ಮಕ್ಬುಲ್ ಸಾಹೇಬ್ರು ಹೊಲ ಅದ ರೀ ದ್ರಾಕ್ಷಿ ಈಗ ತೆಗದಾರಿ ಅವರು. ಮಕ್ಬುಲ್ ಸಾಹೇಬ್ರು ಇಲ್ಲಿ ಬೆನ್ನು ಹಚ್ಚಿ 4 ವರ್ಷನ ಬೆನ್ನು ಹಚ್ಚಿದಾರೆ ನಾವು ಇಬ್ಬರೇ. ಆಳಕ್ಕೆ ಹ್ಞೂ ಅಂದರು. ಮುಂದೆ ಅಡಗಲ್ ಪೂಜೆ ಮಾಡಕ್ಕೆ ಬಂದರು. ಬಂದ್ ಮಾಡು ಅಡಗಲ್ ಪೂಜೆ ಮಾಡಕ್ಕೆ ಬಂದ್ರೆ ಮುಂದೆ ಇಲ್ಲಿ ಅವ್ರು ತಕರಾರು ಕಡೆ ಬಂದಾಯಿತು. ಮಕ್ಬುಲ್ ಸಾಹೇಬ್ರು ಈಗ ಸಾಹೇಬರು ಏನು ಉಪಕಾರ ಆಗ್ಯದ ಮಕ್ಬುಲ್ ಸಾಹೇಬ್ರಿಗೇನು ಅವ್ರಿಗೆ ಗೊತ್ತದ. ನಾವು ನೋಡಿದೆವು ಮಕ್ಬುಲ್ ಸಾಹೇಬ್ನ ಹೊಲ ಅದ. ಅವನು 4 ಫ್ಯಾಮಿಲಿ ಅವರಿ ಹೊಲದಾಗ. ಇದೇ ರೋಡಿಗೆ ಹೋಗ್ಬೇಕು ಮಕ್ಬುಲ್ ಸಾಹೇಬ. ಇದೆಲ್ಲ ಇಲ್ಲಿ ಕೋರ್ಬು ಅವ್ರದ್ದು ಬೆಳವಣಿಗೆ ಅವ್ರು ಕೊಡಲ್ಲ ಅಂದಾರಿ ಅವ್ರು ಸ್ವತಃ ರೀ ಕ್ವಾರ್ಬ್ ಸಾಹೇಬರು. ಹೋಗಿರಿಲ್ಲ MLA ಬೆಲ್ರಿ? ಹೋಗಿದ್ದೇವ್ರಿ. ಏನಂದಾರ ಅವರು ಬರಕ್ ಆಗಲ್ಲ ಅಂತ ಹೇಳಿದ್ರಿ. ಅವರು 4ನೇ ತಾರೀಕಿಗೆ ಡೇಟ್ ಕೊಟ್ಟಿರಿ, ಮುಂದೆ ಬರಕ್ ಆಗಲ್ಲ ಅಂತ ಹೇಳಿದ್ರು. ಬಜೆಟೇ ಒಟ್ಟ ಈ ಆ ರಸ್ತೆಗೆ ಇಲ್ಲ ಅಂದ್ರಿ ಅವರು. ಇಲ್ಲ ಅಂದ ಬಳಿಕ ಕ್ವಾರ್ಬ್ ಸಾಹೇಬರು ಅವ್ರು ಸ್ವತಃ ಖರ್ಚಲ್ಲಿ ನಾವು ಅವ್ರು ಮಾಡ್ಲಕತ್ತಾರಿ. ಅದು ಒಂದೇ ನಮ್ಮದು ಬೇಡಿಕೆ ಅದ ರೀ. ರೈತರು ಏನು ಮಾಡಿದ್ರಪ್ಪ ಅಂದ್ರೆ ಕೊರಬ ಸರ್ ಒತ್ತಡ ತಂದಿರತಕ್ಕಂಥದ್ದು. ಏನಾದರೂ ಯಾವುದಾದ್ರೂ ಅನುದಾನ ಇರ್ತಾರಪ್ಪ ಅಂದ್ರೆ ಶಾಸಕರಿಗೆ ಮಾಡಂತೇಳಿ, ಇಲ್ಲ ನಿಮ್ಮ ನೇತೃತ್ವ ಮಾಡಿ, ಇಲ್ಲ ನಮ್ಮ ವಂತಿಕೆ ಕೂಡ ಏನಪ್ಪ ಮಾಡ್ತೀವಿ ಸ್ವಲ್ಪ ನೇತೃತ್ವ ವಹಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಸುಮಾರು ಏನಪ್ಪ ಅಂದ್ರೆ 2 ವರ್ಷದಿಂದ ರೈತರು ಏನಪ್ಪ ಅಂದ್ರೆ ಸತತವಾಗಿ 2 ರಿಂದ 3 ವರ್ಷ ಏನಪ್ಪ ಸತತವಾಗಿ ಕೊರಬ ಸರ್ ಒತ್ತಡ ತಂದಿರತಕ್ಕಂಥದ್ದು. ಗ್ರಾಮ ಜನ ಇಡೀ ತಾಲೂಕು ಅಷ್ಟೇ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಳ್ಳೆಯ ಜನ ಮತ್ತು ಎಲ್ಲಾ ಜಾತಿ ಜನಾಂಗದವರು ಸರ್ವ ಜನಾಂಗದವರು ಇರ್ತಕ್ಕಂಥ ಒಂದು ನಾಡು ಇದು ನಿಮ್ಮ ಆಶಾಳ. ಇದರಲ್ಲಿ ಕೊರಬು ಅವರು ಸಾಮಾಜಿಕ ಸೇವೆ ಮಾಡೋದು ಸಹಿಸ್ಕೊಳಕ್ ಆಗ್ತಾ ಇಲ್ವೇನೋ ಅಂತ. ಹೌದು ಕೆಲವೊಂದು ಮುಂದಿಗೆ ಎಲ್ಲಾ ಲಿಂಗಂತ ಪ್ರಮಾಣ ಮಾಡಿ ಹೇಳ್ತೀವಿ ಅಂತ ಅಲ್ಲತ್ತಾರ ಅವ್ರು ಅವ್ರ ಅನ್ನದಾತನ ಅಂತೇಳಿ ಎಲ್ಲರೂ ಬೆನ್ನು ಹತ್ತದವ್ರಿ. 4 ವಾರವನ್ ಫ್ಯಾನ್ ಅಲ್ರಿ ಇದು. ನಾ ಬಂದು 2 ತಿಂಗಳಾಗಿರ್ಬೇಕು. 4 ವಾರವನ್ ಫ್ಯಾನ್ ಅಲ್ಲ. ಈ ಕಡೆ ಬಂದವ್ ಇದನ್ನ ನನಗೆ ಒಯ್ದವ್ರು ಯಾರು ಸಿಪ್ಪಿದ್ರು ಜಿಡ್ಡಿಗೆ. ಈಗ ಅವರೇ ಮಾಡೋದು ಅವ್ರು ಒಯ್ದು ಬಿಟ್ಟವ್ರು ಕ್ವಾರ್ಮುನಲ್ಲಿ. ನಾ ಕ್ವಾರ್ಮುನ್ ಮನುಷ್ಯ ಅಲ್ಲ. ಈಗ ಅವರೇ ಹತ್ತಿರ ಹೇಳ್ತಾರಲ್ರಿ ಕೊರ್ಬೂರ್ ಬಗ್ಗೆ ಆತರ ಆರೋಪ ಮಾಡ್ತಾರೆ. ಅದು ರಾಜಕೀಯ ಅವ್ರಿಗೆ ಬಿಟ್ಟು ಕ್ವಾರ್ಬೋರಿಗೆ ಅವ್ರಿಗೆ ರಾಜಕೀಯ ಬಿಟ್ಕೊಟ್ಟಿದ್ದಾರೆ. ಸರ್ ಇಲ್ಲಿ ತನ ಜಾತೀಯತೆ ಏನ್ರಿ ಮಾಡ್ಯಾರೇನ್ರಿ? ಲಿಂಗ ಜಾತಿ ಅನ್ನೋದು ಇಲ್ರಿ. ಈಗ ನೋಡಿ ಸ್ವಂತ ರೊಕ್ಕ ರೈತರ ಸಂಬಂಧ ಸ್ವಂತ ರೊಕ್ಕ ಹಾಕ್ಲಿಕತ್ತಾರ 20 ಲಕ್ಷ ಗಟ್ಟಲೆ. ಇವತ್ತರ ರೈತರ ಪರವಾಗಿ ರೊಕ್ಕ ಸಂಗ್ರಹ ಮಾಡಿ ಪೇಪರ್ದಾಗ ಕೊಟ್ಟಾರ. ಅಲ್ಲ ಇದು ಇಲ್ಲಿ ಈ ಮಾಶಾಳ ಗ್ರಾಮದಾಗ ಎಲ್ಲ ಸಮುದಾಯದವರು ಒಪ್ಕೋಬೇಕಾದಂತ ಮಾತದಲ್ರಿ ಇದು. ತಮ್ಮ ಕೈಲೇ ದುಡ್ಡು ಹಾಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಹೌದ್ರಿ. ಇದನ್ನ ಯಾಕೆ ಇವರೆಲ್ಲ ಇಲ್ಲಿ ಜಾತೀಯತೆ ಅನ್ನೋದು ಮುಂದೆ ತಂದು ಒಬ್ಬ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ ಬಗ್ಗೆ ವಿನಾಕಾರಣ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಲ್ರಿ? ಅವ್ರ ಟೀಕೆ ಟಿಪ್ಪಣಿಗಳು ಅವರು ವೈಯಕ್ತಿಕ ಏನೋ ಗೊತ್ತಿಲ್ಲ. ಇಲ್ಲಿ ರೈತರ ಮೇಲೆ ತಂದು ಹೋಗಿಸಿಬೇಡ ಹೇಳ್ತೀವಿ. ಕೈ ಜೋಡಿಸಿ ಹೇಳ್ತೇವ್ರಿ. ಈಗ ಆರೋಪ ಮಾಡಿದವ್ರು ಏನೇ ಅವ್ರು ಯಾರು ರೈತರು ನೀವು ಯಾರು ಅವ್ರ ಹತ್ರ ಹೋಗಿಲ್ಲ. ಎಲ್ಲರೂ ಹೋಗಿದ್ದೇವ್ರಿ. ಜನ ನಾಯಕರು ಅವ್ರು ಸ್ವತಃ ಖರ್ಚು ಮಾಡ್ಲಕತ್ತಾರ. ಒಳ್ಳೇದ್ ಮಾಡ್ಬಾರ್ದ ಅಂತ. ಒಳ್ಳೇದು ಮಾಡಿದ್ರಿ ಸಾಹೇಬ್ರ. ನಮಗೆ ಅವ್ರು ನಮಗೆ 2 ಬೈದ್ರು ಬೇಕು 2 ಹೊಡೆದ್ರು ಬೇಕ್ರಿ. JM ಕಾರ್ಪೊರೇಟ್ ಒಳ್ಳೆ ಮನುಷ್ಯ ನಮ್ಮ ಊರಾಗಿಲ್ರಿ. ನಮ್ಮ ತಾಲೂಕದಾಗೆ ಅವ್ರಂತ ಒಳ್ಳೆ ಮನುಷ್ಯ ಯಾರು ಇಲ್ರಿ. ತಾಲೂಕದಾಗೆ ಇಲ್ಲ. ನೀವು ಮಾತಾಡ್ತೀರಿ